ಪ್ರಸ್ತುತಪಡಿಸಿದ ಎಲ್ಲ ಗಾಯಕರಿಗೆ ಸಾಂಸ್ಕೃತಿಕ ನಾಯಕ ನಾನು ಪ್ರಮಾಣವಚನ ಕಂಡದ್ದು ಯಾವತ್ತು ಗೊತ್ತಾ? ಬಸವ ಜಯಂತಿ ದಿನ 2003 ಮೇ 13ನೇ ತಾರೀಕು 2003 ಮೇ 13ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಯಾದ ತಗೊಳ್ಳುವಾಗ ಪ್ರಮಾಣವಚನ ತಗೊಳ್ಳುವಾಗ ಅವತ್ತು ಬಸವ ಜಯಂತಿ ದಿನನೇ ತಗೊಳ್ಬೇಕು ಅಂತ ಹೇಳ್ತಾರೆ. ಆಗ ಏನಪ್ಪ ಅಂತಂದರೆ ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರ್ತಕ್ಕಂಥದ್ದು, ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥದ್ದು. ಬಸವನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಸಮ ಸಮಾಜ ಆಗಬೇಕಾದ್ರೆ, ಜಾತಿ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಮಾಡಬೇಕು. ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ರಾಜಕೀಯ ಸ್ವಾತಂತ್ರ್ಯ, ಸಾಮಾಜಿಕ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಈ ತಳಹದಿಯ ಮೇಲೆ ನಿಂತಿದೆ. ಜನ ಸೇರಬೇಕು ಇಲ್ಲ ಸರ್, ನಾನು ನಿಮ್ಮ ಮೇಲೆ ಕಂಡುಹಿಡಿಯಲಿಕ್ಕೆ ಅನ್ನೋದಲ್ಲ. ನೀವು ಬನ್ನಿ, ನಮ್ಮ ಜನ ನಿಮ್ಮ ಮೇಲೆ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಾರ. ಸಾಯಿಬರಲ್ಲಿ ಓದೋದ್ಮೇಲ ಜನರು ನೋಡಿ 1 ಲಕ್ಷಕ್ಕಿಂತ ಹೆಚ್ಚು ಜನರ ವೇದಿಕೆಗೆ ಸೇರಿದರು. ಅವತ್ತು ಸಿದ್ದರಾಮಯ್ಯ ಸಾಹೇಬರು ಮಾತಾಡಿದ್ರು, ಇನ್ನೂ ನೆನಪಿದೆ. ಒಡ್ಡನ್ನು ಒಂದು ಕಡೆ ಕಟ್ಟಾಗಿದೆ, ಬಹಳ ಧನ್ಯವಾದಗಳಿಂದ ಒಳ್ಳೆಯ ಒಂದು ಸಂಘಟನೆ ಪ್ರಾರಂಭವಾಗಿದೆ. ಅವರು ಇಟ್ಟಿಲ್ಲ. ಅದಕ್ಕೋಸ್ಕರನೇ ಇವತ್ತು ಸಾಂಸ್ಕೃತಿಕ ನಾಯಕನನ್ನಾಗಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕನನ್ನಾಗಿ ಬಸವಣ್ಣನವರನ್ನು ಯಾಕೆ ಘೋಷಿಸಿದರು? ಅದರ ಹಿಂದೆ ಅವರ ವಚನ ಚಳುವಳಿಯ ಆಶಯಗಳ ಅರಿವಿದೆ, ಬದ್ಧತೆ ಇದೆ, ತತ್ವನಿಷ್ಠೆ. ಅವರು ಕೊಟ್ಟಂತಹ ಧರ್ಮ ಕೇವಲ ವೈದಿಕ ಧರ್ಮ ಅಲ್ಲ, ಅದು ವೈಜ್ಞಾನಿಕ ಧರ್ಮ, ಅದೊಂದು ವೈಚಾರಿಕ ಧರ್ಮ. ಜ್ಞಾನಿಗಳು, ವಿಜ್ಞಾನಿಗಳು ಒಪ್ಪಿಕೊಳ್ಳಬಹುದಾದಂತಹ, ಸಿಲುಕುವಂತಹ, ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದಂತಹ ಸಾಹಿತ್ಯ, ವಚನ ಸಾಹಿತ್ಯದಲ್ಲಿದೆ, ಸಿದ್ದರಾಮೇಶ್ವರರ ಸಾಹಿತ್ಯದಲ್ಲಿದೆ.